ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ. ಇವತ್ತು ಈ ವಿಡಿಯೋನ ತಮ್ಮ ಮುಂದೆ ಯಾಕೆ ಇಟ್ಟಿದ್ದೀನಿ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ನಾನು ತೋರಿಸ್ತಾ ಇರುವಂಥ ವಿಡಿಯೋ ನಮ್ಮ ಸಕಲೇಶಪುರದಲ್ಲಿ ಒಂದಾನೊಂದು ಕಾಲದಲ್ಲಿ ಇಡೀ ಸಕಲೇಶಪುರವನ್ನೇ ನಡಗಿಸಿದಂತಹ ಕರಡಿ ಆನೆಯ ವಿಡಿಯೋ. ತಾವು ನೋಡ್ಬೋದು ಕರಡಿಯ ಆರ್ಭಟ ಯಾವ ಮಟ್ಟಕ್ಕಿರುತ್ತೆ ಅಂತ ಹೇಳಿ. ಯಾಕಂತ ಅಂದರೆ ಕರಡಿ ಬರ್ತಾ ಇದ್ದಾನೆ ಅಂದರೆ ಇಡೀ ಸಕಲೇಶಪುರ ತಾಲೂಕೆ ಒಂದು ಸತಿ ಅಲರ್ಟ್ ಆಗ್ತಿತ್ತು. ಅಂತಹ ಕರಡಿ ಇವತ್ತು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಮತ್ತು ಹೊಸ ಹೆಸರಿನೊಂದಿಗೆ ಅವನಿಗೆ ನಾಮಕರಣ ಆಗಿರುತ್ತೆ. ಆ ವಿಡಿಯೋನೂ ಸಹ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದೆ ದಯವಿಟ್ಟು ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತೀನಿ. ಹಾಗೆಯೇ ಕರಡಿಯ ಈ ಒಂದು ಗರ್ಜನೆ, ಕರಡಿಯ ಈ ಆರ್ಭಟ ಹೇಗಿರ್ತದೆ, ಕರಡಿ ಸಕಲೇಶಪುರದಲ್ಲಿದ್ದಾಗ ಎಷ್ಟು ಜನ ಸಾಯಿಸ್ದ, ಎಷ್ಟು ಜನ ಶಾಶ್ವತವಾಗಿ ಅಂಗವಿಕಲರಾದರು ಅನ್ನೋದನ್ನೆಲ್ಲ ಪ್ರಸ್ತುತ ನಾನು ನಿಮಗೆ ಈ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ಹಾಗೆಯೇ ಕರಡಿನ ತಾವು ನೋಡಿ, ಒಂದು ದೈತ್ಯಾಕಾರ, ಮತ್ತು ಆ ಮುಖದ ಮೇಲೆ ಕೂದಲು, ಆ ಮೈಯಲ್ಲಿ ಕೂದಲು, ಆ ಒಂದು ಆನೆಯ ಗಾತ್ರ, ಆ ಹೈಟು, ಅದನ್ನು ನೋಡಲಿಕ್ಕೆ ಒಂದು ಸರಿ ಭಯ ಆಗುತ್ತೆ. ಇವನು ಸಕಲೇಶಪುರದಲ್ಲಿ ಬರೀ ನಮ್ಮ ಸಾರ್ವಜನಿಕರನ್ನ ಮಾತ್ರ ಹೆದರಿಸಿದ್ದಲ್ಲ, ಇವನು ಇಲಾಖೆನೂ ಹೆದರಿಸಿದ್ದಾನೆ, ಇಲಾಖೆಯವ್ರನ್ನೂ ಹೆದರಿಸಿದ್ದಾನೆ, ಇಲಾಖೆಯವರ ಮೇಲೆ ಅಟ್ಯಾಕ್ ಸಹ ಮಾಡಿರೋಂಥ ಪ್ರಸಂಗಗಳು ಸಹ ಇದೆ. ಹಾಗೆಯೇ ಇವತ್ತು ಕರಡಿ ಹಿಡಿದಿದ್ಯಲ್ಲಪ್ಪ ಅಂತ ಅಂದರೆ ನಮ್ಮ ಅರೇಹಳ್ಳಿ ಹತ್ರ ವಾಟೆಹಳ್ಳಿ ಅಂತ ಬರುತ್ತೆ. ಆ ವಾಟೆಹಳ್ಳಿನಲ್ಲಿ ಒಂದು ಎಸ್ಟೇಟಲ್ಲಿ ಇವನ್ನ ಹಿಡಿತಾರೆ. ಇವತ್ತು ಹಿಡಿದ್ಬಿಟ್ಟು ಇವನ್ನ ನಮ್ಮ ದುಬಾರೆಗೆ ತೊಗೊಂಡೋಗ್ತಾರೆ. ದುಬಾರೆಗೆ ತೊಗೊಂಡೋಗಿ ಟ್ರೈನಿಂಗ್ ಮಾಡ್ತಾರೆ. ಇವನಿಗೆ ಟ್ರೈನಿಂಗ್ ಆದ ನಂತರ ಹೇಗಿದ್ದಾನೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಮತ್ತು ಇವತ್ತು ಇವನಿಗೆ ಹೊಸ ಹೆಸರು, ಕರಡಿಯಲ್ಲ ಇವಾಗ, ಇವನು ಹೊಸ ಹೆಸರಿನೊಂದಿಗೆ ಇವನು ಈಗ ನಿಮ್ಮ ಮುಂದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಸಕಲೇಶಪುರದಲ್ಲಿ ಕರಡಿ ಎಷ್ಟು ಜನ ಸಾಯಿಸಿದ್ದಾನೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇವತ್ತು ಕರಡಿ ಸಕಲೇಶಪುರದಲ್ಲಿ ಸುಮಾರು 2 ರಿಂದ 3 ಜನರ ಪ್ರಾಣವನ್ನು ತೆಗೆದಿದ್ದ. ಅದಾದ ನಂತರ ಸುಮಾರು 5 ರಿಂದ 6 ಜನ ಶಾಶ್ವತವಾಗಿ ಅಂಗವಿಕಲನಾಗಿ ಮಾಡಿದ. ಅದಾದಮೇಲೆ ಸುಮಾರು 5 ರಿಂದ 6 ಜನನ ಇವನು ಕರಡಿ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ದ. ಅದಾದ ನಂತರ ಇವನನ್ನು ಪಳಗಿಸಿ ಎಲ್ಲ ಆಗಿ ಇವಾಗ ಹೊಸ ಕರಡಿ ಹೋಗಿ ಬಬ್ರುವಾಹನನಾಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದಾನೆ ನೋಡಿ. ಈ ರಾಜ್ಕುಮಾರ್ ಅವ್ರದ್ದೊಂದು ಸಂಪತ್ತಿಗೆ ಸವಾಲ್ ಪಿಕ್ಚರ್ ಇದೆ ಗೊತ್ತಾ, ಅದರ ಒಂದು ಡೈಲಾಗ್ ನನಗೆ ಇವತ್ತು ನೆನಪಾಗ್ತಾ ಇದೆ. ಈ ಕೋಟೆ ಕಟ್ಟಿ ನಡೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಹೋದವರೆಲ್ಲ ಮಣ್ಣಾದರು ಅನ್ನೋ ಡೈಲಾಗ್ ಇವತ್ತು ಈ ಆನೆಗೆ